ನಾನು ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು. ಒಂದು 3/4 ಗಂಟೆನ 1 ಅವರ್ ಮಾತಾಡ್ದೆ. ಮಗ ಫಿಲಮ್ ಹಂಗಿದೆ, ಸಖತ್ತಾಗಿ ಮಾಡಿದೆ ಮಗ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದರಲ್ಲಿ ಇರ್ತೀವಿ, ಯಾವುದು ಸಿಗ್ತಾರ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ. ಕರೆಕ್ಟಾಗಿ ಮಾಡಿದೆ ಮಗ ನೀನು, ಹಿಂಗೆ ಅದೆಲ್ಲ ಹಂಗೆ ಅಂತೆಲ್ಲ ಮಾತಾಡಿದ್ದೆ ಆಗ. ಸೊ ಅದಾದ ಒಂದು 3-4 ವರ್ಷ ಆದ ಲಾಸ್ಟ್ ಇಯರ್ ಏನೋ ಹಿಂಗೆ ನಾನು ಬರಿತಾ ಇದ್ದೀನಿ ಅಂತಂದ. ನನಗೆ ಖುಷಿ ಆಯ್ತು, ಇಲ್ಲ ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು ನೀನು, ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದಮೇಲೆ ಅವನೇನು ಅಂದರೆ ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಾಕ್ಟೇಲ್ 2ದು ನಕುಲ ಭಯಂಕರ್ ಮಾಡಿದ್ದೆ, ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿ ಅಪ್ಡೇಟ್ ತಿಳ್ಕೊತಾ ಇದ್ದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ, ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳಿಕೊಂಡು ಅವ್ನಿಗೆ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಹಂತಕ್ಕೆ ತೊಗೊಂಬರ್ತಾ ಇರೋದು.